ದನಕರುಗಳು ಸೇರ್ಬೇಕಾಗಿ ಕೇಳ್ಕೊಂತೀವಿ ಅಂತ ಅಂದ್ಬಿಟ್ಟು ಅಲ್ಲಿ ಬರ್ಸಿರೋದು ಹೇಳ್ರಿ 7-8 ಜೊತೆ ಇರ್ಬೇಕು 7-8 ಜೊತೆ ಅಷ್ಟೇನಾ ಇನ್ನ ಗುಮ್ತದದು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿನ್ನೆ ಏನು ಪಾರ್ಟ್ 1 ಪಾರ್ಟ್ 2 ಅಂತ ವಿಡಿಯೋ ಮಾಡಿದ್ದು. ಇವತ್ತು ಫೈನಲ್ ಡೇ. ಅದು ಗೌರ್ಮೆಂಟ್ ಡಾಕ್ಟರ್ಗಳೆಲ್ಲ ಬಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಮತ್ತೆ ಏನಿಲ್ಲ, ಇವತ್ತು ಇನ್ಸ್ಪೆಕ್ಷನ್ ಮಾಡೋಕ್ಕೆ ಡಾಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಬಂದ್ದಾರೆ, ಗೌರ್ಮೆಂಟ್ ಡಾಕ್ಟರ್ಸು ಇಬ್ಬರು. ಅವರು ಏನು ಇನ್ಸ್ಪೆಕ್ಷನ್ ಮಾಡಿ ಅವ್ರು ಏನು ರ್ಯಾಂಕ್ ಪ್ರಕಾರ ಕೊಡ್ತಾರೋ ಅದೇ ಥರ ಕಡೆಯಲ್ಲಾಗಿರ್ಬೋದು, ಹಾಲಲ್ಲಾಗಿರ್ಬೋದು, 6 4 ಆ ಥರ ಎಲ್ಲ ಸಪ್ರೇಟಾಗಿ ಒಂದೊಂದಕ್ಕೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ನೀವು ನೋಡ್ಬೋದು ಮುಂದೆ ಈ ವಿಡಿಯೋದಲ್ಲಿ. ಕೊನೆ ತನಕ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಎಲ್ಲರೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೆಸರುಘಟ್ಟ ಸುತ್ತಮುತ್ತಲ ಇರೋರೆಲ್ಲ ಶೇರ್ ಮಾಡಿ ಆದಷ್ಟು. ತೆಗಿತೀವಿ ಸರ್. ಚೀಟಿ ಇಲ್ಲ. ಎರಡಲ್ಲು ಏನಪ್ಪ ಹೆಸರು? ಎಲ್ಲ ಚೀಟಿ ಕೊಡ್ತಾರೆ. ರಂಗಾಂಜಿನಪ್ಪ. ಏನು ಹೆಸರು? ರಂಗಾಂಜಿನಪ್ಪ ಸರ್. ರಂಗಾಂಜಿನಪ್ಪ ಕಲ್ ಸ್ಲಿಪ್ ಎಲ್ಲ ಕಳ್ದಾಕೊಂಡಾರ. ಸ್ಲಿಪ್ ಅಣ್ಣ ಆರಲ್ಲಲ್ವಾ ಸರ್? ಕೇಶವಮೂರ್ತಿ ಆರಲ್ಲು. ರಾಮಯ್ಯ ಶಾಂಭಟ್ರ ಪಳ್ಳಿ. ಚಂದನ್, ಗಗನ ಒಂದೇ ಅಲ್ವಾ ನಿಮ್ದಿರೋದು? ಹುಷಾರಪ್ಪ. ಇಲ್ಲ, ರಾಮಸ್ವಾಮಿ ಅವರು ಅಂತ ಇನ್ಚಾರ್ಜ್ ಮಾಡೋದು. ನಾವು ಅದರಲ್ಲಿ ಉಸ್ತುವಾರಿ ವಹಿಸ್ಕೊಂಡು ಇದು ಮಾಡ್ತೀವಿ. ಹಂಗಾಗಿ ಇದು ಜಾತ್ರೆಗೆಲ್ಲ ಒಂದು ಉತ್ತೇಜನ ನೀಡೋದಕ್ಕೆ ರಾಮಸ್ವಾಮಿಯವರೇ ಹೆಚ್ಚಿನ ಕಾರ್ಯಕರ್ತರು. ಹಂಗಾಗಿ ನಾವು ಅವ್ರ ಜೊತೆಯಲ್ಲಿ ಸಹಭಾಗಿತ್ವ ವಹಿಸ್ಕೊಂಡು ಮಾಡ್ತಾಯಿದ್ದೀವಿ ಸರ್. ಇದು 9ನೇ ವರ್ಷ. 9ನೇ ವರ್ಷ. ಇಲ್ಲ, ಬೇರೆ ಕಡೆ ಎಲ್ಲ ಹೋಗ್ತೀವಿ. ಆದರೆ ಎಲ್ಲ ಹಳ್ಳಿಕಾರ ಜಾತ್ರೆಗಳಿಗೆಲ್ಲ ಹೋಗಿ ವಿಸಿಟಿಂಗ್ ಕೊಟ್ಟು ಮತ್ತು ಕಾರ್ಡ್ಗಳು ಇವೆಲ್ಲ ಕೊಟ್ಟು ಇಲ್ಲಿ ಜಾತ್ರೆ ನಡೆಯುತ್ತೆ.
ಒಂದು ಹೆಚ್ಚಿನ ಜನಸಮೂಹ ಮತ್ತು ಜಾತ್ರೆಯ ದನಕರುಗಳು ಸೇರ್ಬೇಕಾಗಿ ಕೇಳ್ಕೊತೀವಿ ಅಂತ ಅಂದ್ಬಿಟ್ಟು ಪಾಂಪ್ಲೆಟ್ ಎಲ್ಲ ಹೊಡೆಸ್ಕೊಡ್ತೀವಿ. ಹಂಗಾಗಿ ಪ್ರಚಾರ ಮಾಡ್ತಾ ಇರ್ತೀವಿ. ವರ್ಷನೂ ಜಾಸ್ತಿ ಆಗ್ತಾ ಬರ್ತೈತಾ ಏನು ಸರ್? ಇಲ್ಲ, ವರ್ಷ ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಹೌದು. ನಮ್ಮ ಹೆಸರು TM ಬಸವರಾಜು ಅಂತ. ನಿಮ್ಮ ಫೋನ್ ನಂಬರ್? 9964604847 ಬಸವರಾಜು ಅಂತ. ನೆಕ್ಸ್ಟ್ ಟೈಮ್ ಮಾಡಿದಾಗ ಎಲ್ಲರಿಗೂ ಇದು ಮಾಡ್ತೀವಿ, ಎಲ್ಲರಿಗೂ ವಿಸಿಟ್ ಕಳಿಸ್ತೀವಿ, ಮತ್ತು ವಾಟ್ಸಪ್ಪಲ್ಲಿ ಕಳಿಸ್ತೀವಿ, ಯೂಟ್ಯೂಬಲ್ಲಿ ಕಳಿಸ್ತೀವಿ, ಮತ್ತು ಸ್ಟೇಟಸೆಲ್ಲ ಹಾಕ್ತೀವಿ. ಈ ಥರ ಎಲ್ಲ ನಾವು ಪ್ರಚಾರ ಮಾಡಿ ಹೆಚ್ಚಿನ ಒಂದು ಹಳ್ಳಿಕಾರಗಳಲ್ಲಿ ಒಂದು ಉತ್ತೇಜನ ನೀಡ್ತಾ ಇರ್ತೀವಿ. ನೋಡ್ಬೋದು ನೀವೇ ಇವತ್ತು ಏನಂತಂದರೆ ಇಷ್ಟೊತ್ತೆಲ್ಲ ಎಲ್ಲ ಪಾಯಿಂಟ್ಸ್ ಎಲ್ಲ ಬರ್ಕೊಂಡ್ರಲ್ಲ, ನೀವೇ ನೋಡಿದ್ರಲ್ಲ ವೀಡಿಯೋದಲ್ಲಿ. ಈ ಮೇನ್ ಆರ್ಗನೈಸ್ ಮಾಡಿರೋದು ಇವರು, ಇನ್ನೊಬ್ರು ಇರ್ಬೋದು, ಆದರೆ ಇವರೇ ಒಳಗಡೆ ಹೋಗಿಲ್ಲ. ಎಲ್ಲ ಸಪ್ರೇಟ್ ರೂಮ್ ಮಾಡಿ ಅವರು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಅವ್ರು ಇದು ಮಾಡ್ಕೊತಾರೆ. ಇವರು ಸಪ್ರೇಟಾಗಿ ಬಂದು ಇಲ್ಲಿ ಇಂಟರ್ವ್ಯೂ ಕೊಡ್ತಾರೆ. ಯಾಕಂದರೆ ಯಾರಿಗೂ ಮೋಸ ಆಗಬಾರ್ದು ಅನ್ನೋದೊಂದು ಇದು, ಬೇರೆಯವರಿಗೆ ಅನ್ಕೊಂಬಾರ್ದು ಇವರು ಅವ್ರ ಫೇವರ್ ಆಗೋರೆ ಇವ್ರ ಫೇವರ್ ಆಗೋರೆ ಅಂತ ಏನಿಲ್ಲ. ನೋಡಿ ಇವರೇ ಆಚೆ ನಿಂತ್ಕೊಂಡು ಎಲ್ಲ ಮಾಡಿಸ್ತವ್ರೆ. ಏನು ಹೇಳ್ತೀರ ಅಂಕಲ್ ನೀವು ಅದ್ರ ಬಗ್ಗೆ? ಸರ್, ಅದಕ್ಕೆ ರೈತರುಗಳು ನಾವೇನು ಮಾಡ್ತೀವಿ, ನಾವು ಡಾಕ್ಟ್ರ್ ಹತ್ರ ಕಮಿಟ್ಮೆಂಟ್ ಆಗಿ ಇದು ಮಾಡಿ ಅಂತ ಹೇಳ್ತಾರೆ. ಆದರೆ ಡಾಕ್ಟ್ರನ್ನೇ ಒಳಗಡೆ ಬಿಟ್ಟು ನಾವು ಈಚೆ ಕಡೆ ಇರ್ತೀವಿ. ಅವ್ರು ಏನು ಅಂತಿಮ ತೀರ್ಮಾನ ಮಾಡ್ತಾರೋ ಅದೇ ಅಂತಿಮ ತೀರ್ಮಾನ. ಅವರೇ ಲಂಗೋಟೆಯಲ್ಲಿ ಹಾಕ್ಕೊಡ್ತಾರೆ. ಅದನ್ನು ನಾವು ಪ್ರೈಜ್ ವಿತರಣೆ ಮಾಡುವಾಗ ಮಾತ್ರ ಅದನ್ನು ಈಚೆ ತೆಗಿತೀವಿ. ನೀವು ಇವಾಗ ಕೊಟ್ಟ ಮೇಲೆ ಅವಾಗಲೇ ತೆಗೆಯೋದು. ಅದನ್ನು ಪ್ರೈಜ್ ವಿತರಣೆ ಮಾಡುವಾಗಲೇ ತೆಗೆಯೋದು. ಅದನ್ನು ಅದುವರೆಗೂ ಯಾರ ಕೈಲೂ ಸೇರೋದಿಲ್ಲ. ಅದು ಯಾರಿಗೂ ಗೊತ್ತಾಗೋದಿಲ್ಲ. ಯಾರ ಹತ್ರ ಇರ್ತದೆ ಏನು ಎತ್ತ ಅಂತ ಯಾರಿಗೂ ಗೊತ್ತಿರಲ್ಲ. ಸರ್, ಇವತ್ತು ನೈಟ್ ಪೂರ್ತಿ ಸಂಜೆ 6 ಗಂಟೆಯಿಂದ ರಾತ್ರಿ ಬೆಳಗಿನ ಜಾವ 4 ಗಂಟೆವರೆಗೂ ಅನ್ನದಾಸೋಹ ನಡೀತಾ ಇರ್ತದೆ. ಮತ್ತು ನಾಟಕನೂ ಇರುತ್ತೆ. ಋಗುಮಣಿ ಅಂತ ಅಂದ್ಬಿಟ್ಟು ನಾಟಕದ ಹೆಸರು. ಅದು ಈ ಸುತ್ತಮುತ್ತಲ್ಲಿ ಎಲ್ಲೂ ಆಡಿಲ್ಲ. ಈ ಸರ್ತಿ ಹೊಸದಾಗಿ ಪ್ರಾರಂಭ ಮಾಡಿಸ್ತಾ ಇದ್ದೀವಿ. ಸರಿ. ನಿಮ್ದು ಕೇಟ್ರಿಂಗ್ ಸರ್ವಿಸಾ? ಯಾವ ಕ್ಯಾಟ್ರಿಂಗ್ ಸರ್? ಬಸವನಗುಡಿಯಿಂದ ಬಂದಿದ್ದೀರಾ? ಭರತ್ ಎರಡಲ್ಲು ಮುಂದೆ ಹೋಗಿ. ಬಿಗ ಹಿಡ್ತ ಅಗ್ಗ ಬಿಗ ಹಿಡ್ತ. ಹಂಗಸ್ ಬಂದ್ರಿ ನಡಿ ಸರ್, ಅದು ಹಿಂಗೆ ಹೋಗುತ್ತಲ್ಲ, ಒಂದು ರೌಂಡ್ ಮಾಡಿಸ್ತೀರಲ್ಲ, ಅದು ಕಂಪ್ಲೀಟು ಅದ್ರದ್ದು ವಾಕಿಂಗ್ ಸ್ಟೈಲ್ ಎಲ್ಲ ನೋಡೋದಕ್ಕೆ ಒಂದೊಂದೇನು ಮಾಡ್ತವೆ, ಕಾಲುಗಳು ಸೊಟ್ಟ ಇಡ್ತಿರ್ತವೆ, ಇಲ್ಲ ಕಾಲುಗಳು ಏನೋ ಏಟ್ ಆಗಿರ್ತವೆ, ಅವು ಕುಂಟ್ತವೆ, ಅದನ್ನೆಲ್ಲ ನೋಡೋದಕ್ಕೆ ಪ್ರತಿಯೊಂದನ್ನು ನೋಡಬೇಕು. ಕಲರಿಂದ ನೋಡ್ತೀರಾ? ನೋಡಬೇಕು. ಜಾತಿ ಲಕ್ಷಣ, ಆಕಾರ, ಜೊತೆ ಅಂದರೆ 2 ಜೊತೆ ಹೊಡಿತಿದ್ರೆ ಜೊತೆ ಲಕ್ಷಣ ನೋಡಬೇಕು, ನಡಿಗೆ ನೋಡಬೇಕು, ಗೊರ್ಸು, ಚರ್ಮದ ಕಲರಲ್ಲಿ ಯಾವ ಕಲರ್ ಇದೆ, ಎರಡು ಓಡಿಸ್ತಿದ್ದಾರೆ ಅಂದರೆ 2 ಕಲರು ಸೇಮ್ ಇರಬೇಕು. ಕಣ್ಣುಗಳಲ್ಲಿ ಪಿಸ್ತಿರೋದು, ಕಣ್ಣಲ್ಲಿ ಏಟಾಗಿರೋದು ಅವೆಲ್ಲ ಆಗಿರಬಾರ್ದು. ಮೂಗು, ಕೊಂಬು, ಗುಡ್ಡೆ ಅಂದರೆ ಹಂಪು ಅಂದರೆ ಬೀಜ, ಹಂಪು ಅಂದರೆ ಚಂದ್ರಪ್ಪ ಶಾಂಬಟಪಾಳ್ಯ ಓರಿ ಇದು ವರ್ತೂ ಸಂತೋಷಿಗೆ ಓರಿ ಮಾರಿದ್ದು. ಅವರೇನೇನು ಅಂಕಲ್ ವರ್ತೂ ಸಂತೋಷಿ ಓರಿ ಮಾರಿದ್ದು? ಅಲ್ಲಲ್ಲ, ನಿಧಾನ ಬಾ.
ಬಾ ಚಂದನ್. ಅಲ್ಲ 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 ಹಾಂ ಇಲ್ಲಿ ಕೊಟ್ಟಿದ್ರೆ ಸ್ಲಿಪ್ ಬ್ರೋ ಫ್ರೀ ಇದ್ರೆ ಮಾತಾಡಿಲ್ಲ ಆಮೇಲೆ ಗಿರಿಗೌಡ ಇನ್ನೂ ಇಲ್ಲ ಗಿರಿಗೌಡ ಅದೇ ಕೇಳಿದೆ ಒಂದು 3-4 ದಿನ ಎಲ್ಲ ಕಮ್ಮಿ ಕೇಳ್ತಾರೆ. 1.5 ಅಲ್ಲ ಸರ್ ಒಂದು ಅಷ್ಟೇನಾ? ಒಬ್ರು ಆರಾಧ್ಯ ಅಂತ ಬಂದಿಲ್ಲ. ಮತ್ಕೂರು ಫೋನ್ ನಂಬರ್ ಹೇಳಿ ಸರ್. ಎತ್ಕೊಳ್ಳಿ ಫೋನ್ ನಾನಂತ ನೋಡಿ ಸರ್. ಮತ್ಕೂರು ಆರಾಧ್ಯ ಅಂತ ಹೇಳ್ರಿ. ಗಾಳಿ 96 20 66 4554 ಬರ್ತಿರೋ ಇಲ್ವನ್ರಿ? ಅವ್ರು ಕೇಳ್ರಿ ಫಸ್ಟ್ ಅವ್ರು ಯಾರು ಆರಾಧ್ಯರ ಏನಾಗ್ತದೆ ಈಗ ಯಾರಿಗೂ ಗೊತ್ತಿಲ್ವಲ್ಲ ಎಷ್ಟು ಮಾಡಿದೀವಿ ಏನು ಅಂತ ನಮಗೂ ಗೊತ್ತಿರಲ್ಲ. ಈ ಕೌಂಟ್ ಹಾಕಿದಾಗಲೇ ಗೊತ್ತಾಗೋದು. ಕೌಂಟ್ ಹಾಕ್ಬಿಟ್ಟು ನಂಬರ್ ಬರ್ಬಿಟ್ಟು ಕೊಟ್ಬಿಡ್ತೀವಿ. ಯಾರ್ದು ಅಂತ ನಮಗೂ ಗೊತ್ತಿರಲ್ಲ. ಯಾರೀಗ ನಿಮ್ಮ ಹೆಸರು ಇದ್ರೆ ನಿಮ್ಮ ಹೆಸರು ಅಂತಲೂ ಗೊತ್ತಿರಲ್ಲ ನಮಗೆ. ಯಾರೋ ಪರಿಚಯದವರೇ ಇದ್ದಾರೆ ನಂಬರ್ಗಳು ಹಾಕಿದ್ರೆ ಉಪಯೋಗ ಮಾಡೋ ಆಮೇಲಿಂದ ಅದನ್ನ ಸ್ಲಿಪ್ ಕವರ್ ಒಳಗಡೆ ಇಟ್ಬಿಟ್ಟು ಸೀಲ್ ಮಾಡಿ ಕೊಡ್ತೀವಿ. ಅವ್ರು ಅಲ್ಲೇ ಓಪನ್ ಮಾಡ್ಬಿಟ್ಟು ಹೇಳೋದು. ಆಮೇಲೆ ಇದನ್ನ ಇವ್ರು ಇಬ್ರು ಮಧ್ಯನೇ ಇರ್ತದೆ ಹೊರತು ಆಗೋವರೆಗೂ ಇದು ಅನೌನ್ಸ್ ಮಾಡೋವ್ರಿಗೆ ಯಾರಿಗೂ ಗೊತ್ತಾಗ್ತಿಲ್ದಂಗೆ ಮಾಡೋದು ಅಷ್ಟೇನೇ ಇದನ್ನ. ಸರ್ ಕೌಂಟಿಂಗು ಎಲ್ಲ ಆಯ್ತಲ್ಲ, ಫೈನಲೈಸ್ ಆಯ್ತಲ್ಲ? ಹಾಂ ಎಲ್ಲ ಆಯಿತು. ಎಷ್ಟೊತ್ತಾಗತ್ತೆ ಸರ್ ಪ್ರೋಸೆಸ್ಸು? ಪ್ರೋಸೆಸ್ಸು ಒಂದು ಎಲ್ಲ ಸೇರಿ ಒಂದು 2 hours ಆಯಿತು. ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ ಕೌಂಟಿಂಗ್ ಮಾಡೋ ತನಕ 2 hours ಆಗಿದೆ. ಏನೇನು ಪ್ರಕಾರ ಕೊಟ್ರಿ ಸರ್ ಮಾರ್ಕ್ಸ್? ಇವತ್ತು ಒಂದು 6 ವಿಭಾಗಗಳಲ್ಲಿ ವಿಂಗಡಣೆ ಮಾಡಿದ್ದೀವಿ. ಯಾವುದ್ಯಾವುದರಲ್ಲಿ ಅಂದರೆ 1 ಹಾಲಲ್ಲು, 1 2 4 6 ಮತ್ತು ಕಡೆಯಲ್ಲು. ಆಮೇಲೆ ಬೀಜದವರಿಯಲ್ಲಿ ಮತ್ತೆ 3 ಥರ, ಹಾಲಲ್ಲು 2 4 8 ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಆ 8 ಭಾಗಗಳಲ್ಲೂ ಫಸ್ಟು ಸೆಕೆಂಡು ಥರ್ಡು ಅಂತ ಪ್ರೈಸ್ ಡಿಸ್ಟ್ರಿಬ್ಯೂಷನ್ನ ಕೊಟ್ಟಿದ್ದೀವಿ. ಅದರಲ್ಲಿ ಯಾವ ಥರ ಸೆಲೆಕ್ಷನ್ ಮಾಡಿದ್ದೀವಿ ಅಂದರೆ ಓವರಾಲ್ ಅಪಿಯರೆನ್ಸು, ಜನರಲ್ಲಾಗಿ ಓವರಾಲ್ ಯಾವ ಥರ ಅವರು ಸಾಕಿದ್ದಾರೆ, ಆಮೇಲಿಂದ ಅದು 2 ಜೋಡಿ ಎತ್ತುಗಳು ಬಂತು ಅಂದರೆ ಆ 2 ಜೋಡಿ ಎತ್ತುಗಳು ಯಾವ ಥರ ಇದ್ದಾವೆ, ಎರಡೂ ಒಂದೇ ಥರ ಇದ್ದಾವ ಅಥವಾ ಬೇರೆ ಬೇರೆ ರೀತಿ ಇದ್ದಾವ ಅದ್ರದ್ದು ಪ್ರಕಾರ. ಆಮೇಲಿಂದ ಅದ್ರದ್ದು ನಡಿಗೆಗಳು, ಕಣ್ಣು, ಮೂಗು, ಗೊರಸು, ಚರ್ಮದ ಬಣ್ಣ, ಆಮೇಲಿಂದ ಅವರು ಯಾವ ಥರ ಪೌಷ್ಟಿಕಾಂಶ ಹಾಕಿದ್ದಾರೆ, ಯಾವ ಥರ ಸಾಕಿದ್ದಾರೆ ಅದ್ರ ಮೇಲೆ, ಆಮೇಲೆ ಶುಚಿತ್ವ, ಇಷ್ಟು ಎಲ್ಲ ಪ್ರಕಾರಗಳನ್ನು ನೋಡಿಬಿಟ್ಟು ಗಮನಿಸ್ಬಿಟ್ಟು 1ರಿಂದ 10 ಪಾಯಿಂಟ್ ಕೊಟ್ಟಿರ್ತೀವಿ ಎಲ್ಲದಕ್ಕೂ, ಎಲ್ಲ ಭಾಗಗಳಿಗೂ. ಅದನ್ನು ಕೌಂಟ್ ಮಾಡಿ ಫಸ್ಟು ಸೆಕೆಂಡು ಥರ್ಡು ಅಂತ ಡಿವೈಡ್ ಮಾಡಿದ್ದೀವಿ. ಸರ್ ಎಲ್ಲ ಕಾನ್ಫಿಡೆನ್ಷಿಯಲ್? ಎಲ್ಲ ಕಾನ್ಫಿಡೆನ್ಷಿಯಲ್ಲೇ, ಯಾರೂ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ. ನಾವು ಮತ್ತು ನಮ್ಮ ಸಿಬ್ಬಂದಿ ಆದಂಥ ದೊಡ್ಡಯ್ಯ ಅವರು, ನಾನು ಬಂದು ಗೊಲ್ಲಳ್ಳಿ ಪಶುವೈದ್ಯ ಸಂಸ್ಥೆಯಲ್ಲಿ ಪಶುವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವರು ಹೆಸರುಘಟ್ಟ ಪಶು ಆಸ್ಪತ್ರೆಯಲ್ಲಿ ಜಾನುವಾರು ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಇದು ನಮ್ಮಿಬ್ರಿಗೆ ಅಷ್ಟೇ ಗೊತ್ತಿರೋದು, ಬೇರೆ ಯಾರಿಗೂ ಗೊತ್ತಿಲ್ಲ, ಯಾರನ್ನೂ ಇನ್ವಾಲ್ವ್ ಮಾಡ್ಕೊಂಡಿಲ್ಲ. ನಾವೇ ಹೋಗಿ ಮಾರ್ಕ್ಸ್ ಹಾಕಿದ್ದನ್ನು ಕೌಂಟ್ ಮಾಡಿಬಿಟ್ಟು ಅದನ್ನು ಮತ್ತೆ ಲಕೋಟಿಯಲ್ಲಿ ಇಟ್ಬಿಟ್ಟು ಸೀಲ್ ಮಾಡಿ ಕೊಟ್ಟಿದ್ದೀವಿ. ಅದನ್ನು ಅವರು ಫಂಕ್ಷನ್ನಲ್ಲೇ ಓಪನ್ ಮಾಡಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ಯುವಕರು ಭಾಗವಹಿಸಬೇಕು. ಅವ್ರು ಇದರಲ್ಲಿ ಭಾಗವಹಿಸಿ ನೋಡಿದ್ರೇ ಅವ್ರಿಗೂ ಮುಂದೆ ಯಾವ ಥರ ಮಾಡಬೇಕು ಈ ಥರ ಪ್ರೋಗ್ರಾಮ್ಗಳನ್ನ ಅಂತ ಒಂದು ಅವ್ರಿಗೆ ಆಸಕ್ತಿನೂ ಮೂಡುತ್ತೆ, ಒಂದು ಐಡಿಯಾ ಬರುತ್ತೆ.
ಇದರಿಂದ ಏನಾಗುತ್ತೆ, ಆಮೇಲಿಂದ ಈಗ ಏನಾಗ್ತಾ ಇದೆ, ಹಸುಗಳು ಸಾಕಾಣಿಕೆ ಕಡಿಮೆ ಆಗ್ತಾ ಇದೆ, ಇಳಿಮುಖ ಆಗ್ತಾ ಇದೆ. ಮುಂಚೆ ನಾನಾಗಲೇ 14 ವರ್ಷ ಕೆಲಸಕ್ಕೆ ಸೇರಿದಾಗ ಅವಾಗಿನ ಪಾಪ್ಯುಲೇಷನ್ಗೂ ಇವಾಗಿರೋ ಪಾಪ್ಯುಲೇಷನ್ಗೂ ಆಲ್ಮೋಸ್ಟ್ 10 to 20% ಕಡಿಮೆ ಆಗ್ತಾ ಬರ್ತಾ ಇದೆ. ಅದನ್ನು ಯುವಕರು ಅದನ್ನು ಆಸಕ್ತಿ ತಗೊಂಡು ಮುಂದುವರಿಸ್ಕೊಳ್ತಾ ಹೋದ್ರೇ ನಮ್ಮ ಜಾನುವಾರುಗಳ ರಕ್ಷಣೆ ಆಗೋದು, ಆಮೇಲಿಂದ ಅದ್ರದ್ದು ಬೆಳವಣಿಗೆ ಆಗೋದು. ಅದರಿಂದ ಈಗ ಜಾನುವಾರುಗಳು ಇದ್ರೇ ನಾವು ಇರೋಕ್ಕೆ ಸಾಧ್ಯ. ಯಾಕಂದರೆ ಜಾನುವಾರುಗಳಿಂದ ನಾವು ಹಾಲು ತಗೊತೀವಿ, ಅಥವಾ ಸಗಣಿಯಿಂದ ಗೊಬ್ಬರ ಮಾಡ್ಕೊತೀವಿ, ಗೊಬ್ಬರದಿಂದ ಆಹಾರ ಬೆಳ್ಕೊತೀವಿ. ಅವೆಲ್ಲ ಇದ್ರೇ ನಾವು ನಮ್ಮಿಂದ ಅವಲ್ಲ, ಆ ಜಾನುವಾರುಗಳಿಂದ ನಾವಿರೋದ್ರಿಂದ ನಾವು ಅವುಗಳ ಪೋಷಣೆ ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ, ಅದಕ್ಕೆ ಒಳ್ಳೆ ರೀತಿ ಆಹಾರ ಕೊಡಬೇಕಾಗುತ್ತೆ. ಅದರಿಂದ ಮುಂದೆ ದೇಶದ ಅಭಿವೃದ್ಧಿನೂ ಆಗುತ್ತೆ. ಅದರಿಂದ ಎಲ್ಲ ಆರೋಗ್ಯ ಆಗಲಿ ಕಾಪಾಡ್ಕೊಳೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸರ್.